ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ಯಾವ ರೀತಿ ಮನೆಯಲ್ಲೇ ಸುಲಭವಾಗಿ ಈ ಒಂದು ಮಾವಿನಕಾಯಿ ಅಂತೂ ಈಗ ತುಂಬಾ ಅಂದ್ರೆ ತುಂಬಾ ಸೀಸನ್ ಇದೆ. ಈ ಒಂದು ಮಾವಿನಕಾಯಿಯನ್ನ ಬಳಸ್ಕೊಂಡು ಯಾವ ರೀತಿ ತುಂಬಾ ಟೇಸ್ಟ್ ಆಗಿ ಈ ಒಂದು ಮಾವಿನಕಾಯಿ ಚಟ್ನಿನ ಮಾಡೋದು ಅಂತ ನೋಡ್ತಾ ಹೋಗೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೇನ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಫಟಾಫಟ್ ಅಂತ ಈ ಒಂದು ರುಚಿಕರವಾದ ಮಾವಿನಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಈ ಒಂದು ಮಾವಿನಕಾಯಿ ಚಟ್ನಿಗೆ ಮೇನ್ ಆಗಿ ಬೇಕಾಗಿರೋದೇ ಈ ಒಂದು ಮಾವಿನಕಾಯಿ. ನಾವಿಲ್ಲಿ ಈ ರೀತಿ ಒಂದು ಮಾವಿನಕಾಯಿನ ಒಂದು 2 ಮಾವಿನಕಾಯಿನ ಈ ರೀತಿ ಸಣ್ಣದಕ್ಕೆ ಪೀಸ್ ಮಾಡಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀವಿ. ಒಂದು 2 ಮಾವಿನಕಾಯಿ ಬೇಕಾಗುತ್ತೆ, ಜೊತೆಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಬೇಕಾಗುತ್ತೆ, ಒಂದು 4 ರಿಂದ 5 ಮೆಣಸಿಕಾಯಿ, ಹಾಗೆ ಒಂದು ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನ್ನಷ್ಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಒಣಮೆಣಸಿಕಾಯಿ, ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು 4 ರಿಂದ 5 ಬೆಳ್ಳುಳ್ಳಿ ಹೆಸರು, 1 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಸಾಸಿವೆ, ಒಂದು ಸ್ವಲ್ಪ ಇಂಗು, ಹಾಗೆ ಒಂದು 3-ರಿಂದ 4 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀವಿ. ನೀವೇನಾರು ಜಾಸ್ತಿ ಮಾಡ್ತಿದ್ರೆ ಚಟ್ನಿನ, ಮಾವಿನಕಾಯಿ ಚಟ್ನಿನ ಜಾಸ್ತಿ ತೊಗೊಳ್ಳಿ. ಇದನ್ನು ಒಂದು 2 ಅವರ್ ನೆನೆಸಿಟ್ಕೊಂಡಿದ್ದೀವಿ. ನಂತರ ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ. ಈಗ ಯಾವ ರೀತಿ ಮಾಡ್ತಾ ಹೋಗೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ಈಗ ಈ ಒಂದು ಚಟ್ನಿನ ನೀವು ಈ ಒಂದು ಕುಟ್ಟಾಣಿ ಕಲ್ಲಲ್ಲೇ ಪೂರ್ತಿ ಮಾಡ್ಕೋಬೋದು. ಇನ್ ಕೇಸ್ ಕುಟ್ಟಾಣಿಲಿ ಆಗಲಿಲ್ಲ ಅಂದರೆ ನಾವು ನೆಕ್ಸ್ಟು 2ನೇ ಮೆಥಡ್ ಕೂಡ ತೋರಿಸ್ತೀವಿ. ಈಗ ಮೊದಲನೇ ಮೆಥಡಲ್ಲಿ ನಾವು ಏನೊಂದು ಕುಟ್ಟಾಣಿ ಇದೆ ಇದನ್ನು ತಗೊಂಡು ಮೊದಲನೇದಾಗಿ ಜೀರಿಗೆನ ಸೇರಿಸ್ತಾ ಇದ್ದೀವಿ. ಇದನ್ನು ಪೂರ್ತಿ ನೀವು ಕುಟ್ಟಾಣಿಲೇ ಕುಟ್ಟಿ ಪೂರ್ತಿ ಚಟ್ನಿನ ಮಾಡ್ಬೋದು. ಬಟ್ ನಿಮ್ಮ ಹತ್ರ ಏನಾದ್ರು ಈ ಥರ ಕುಟ್ಟಾಣಿ ಇದ್ದರೆ ಇದರಲ್ಲೂ ಕೂಡ ಮಾಡ್ಬೋದು, ಅಥವಾ ಬಾಯಿ ಅಗಲದ್ದು ಕುಟ್ಟಾಣಿ ಇದ್ದರೆ ಅದರಲ್ಲೂ ಮಾಡ್ಬೋದು. ಈ ಕುಟ್ಟಾಣಿ ಇದ್ರೆ ಏನಪ್ಪ ಅಂದರೆ ಈ ಕುಟ್ಟಾಣಿಲಿ ನೀವು ಕುಟ್ತಂಗೆ ತಟ್ಟೆಗೆ ಹಾಕೋಬೇಕು, ಒಂದು ತಟ್ಟೆಗೆ ಸೇರಿಸ್ಕೋಬೇಕು. ಇನ್ನೊಂದು ಬಾಯಿ ಅಗಲದಾದರೆ ಅದು ಕೂಡ ಅಷ್ಟೇ, ಒಂದೊಂದು ಸ್ವಲ್ಪ ಕುಟ್ಟಿ ಒಂದು ತಟ್ಟೆಗೆ ಹಾಕೋಬೋದು. ಇನ್ ಕೇಸ್ ಆಗಲಿಲ್ಲ ಅಂದರೆ ನೀವು ಮಿಕ್ಸಿಲೂ ಕೂಡ ಮಾಡ್ಬೋದು, ಅದನ್ನು ಕೂಡ ತೋರಿಸ್ತೀವಿ ಯಾವ ರೀತಿ ಅಂತ. ಫ್ರೆಂಡ್ಸ್, ಈಗ ಈ ಒಂದು ಮೆಣಸಿಕಾಯಿನ ಹಾಕೊಂಡು ಕುಟ್ಕೋತಾ ಇದ್ದೀವಿ. ನೀಟಾಗಿ ಕುಟ್ಕೋಬೇಕು. ತುಂಬಾ ಅಂದರೆ ತುಂಬಾ ಈ ಒಂದು ಹಳ್ಳಿ ಶೈಲಿಲಿ, ಅದು ಆಗಿನ ಕಾಲದಲ್ಲಿ ಮಾಡ್ತಿದ್ರಲ್ಲ ಇದೇ ರೀತಿ ಚಟ್ನಿನ ಮಾಡ್ತಿದ್ರು. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಮನೇಲಿ ಕುಟ್ಟಾಣಿ ಇದ್ದರೆ ಖಂಡಿತವಾಗ್ಲೂ ಕುಟ್ಟಾಣಿಲೇ ಮಾಡಿ. ಇನ್ ಕೇಸ್ ಆಗಲಿಲ್ಲ ಅಂದರೆ ನೆಕ್ಸ್ಟು 2ನೇ ಮೆಥಡ್ ಇದ್ದೇ ನಿಮಗೆ ಗೊತ್ತೇ ಇದೆಯಲ್ಲ, ಈ ಒಂದು ಮಿಕ್ಸಿಲೂ ಕೂಡ ಇದನ್ನು ಫಾಸ್ಟಾಗಿ 2 ನಿಮಿಷಕ್ಕೆ ಮಾಡ್ಬೋದು. ಈಗ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀವಿ. ಬೆಳ್ಳುಳ್ಳಿನೂ ಸೇರಿಸಿ ನೀಟಾಗಿ ಚೆನ್ನಾಗಿ ಕುಟ್ಕೋಬೇಕು. ಚೆನ್ನಾಗಿ ಕುಟ್ಟಿ ನೀವೆಷ್ಟು ಚೆನ್ನಾಗಿ ಕುಟ್ಕೋತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಏನೊಂದು ಮಾವಿನಕಾಯಿ ತೊಗೊಂಡಿದ್ವಿ ಅದನ್ನು ಕೂಡ ಕುಟ್ಟಾಣಿಗೆ ಸೇರಿಸ್ತಾ ಇದ್ದೀವಿ. ಇದನ್ನು ಕೂಡ ನೀಟಾಗಿ ಚೆನ್ನಾಗಿ ಕುಟ್ಕೋಬೇಕು. ಎಷ್ಟು ಚೆನ್ನಾಗಿ ಕುಟ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾವು ಅರ್ಧನ ಈ ಒಂದು ಕುಟ್ಟಾಣಿಲಿ ನಾವು ತಗೊಂಡಿರುವಂಥ ಅರ್ಧ ಮಾವಿನಕಾಯಿನ ಕುಟ್ಟಾಣಿಲಿ ಯಾವ ರೀತಿ ಚಟ್ನಿ ಮಾಡೋದು ಅಂತ ಕುಟ್ಟಿ ತೋರಿಸ್ತಾ ಇದ್ದೀವಿ. ಮೊದಲನೇದಾಗಿ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಆದಷ್ಟು ಕುಟ್ಟಾಣಿಲೇ ಕುಟ್ಟಿ ಮಾಡ್ಕೊಳ್ಳಿ, ಆಗ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನೀಟಾಗಿ ಕುಟ್ಟಬೇಕು ನೀವು. ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು ಕುಟ್ಟಿ ಒಂದು ಬೌಲ್ಗೋ ಅಥವಾ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ಯಾಕಂದರೆ ಈ ಒಂದು ಕುಟ್ಟಾಣಿ ತುಂಬ ಹಿಡಿಯೋದಿಲ್ಲ. ಒಂದೊಂದು ಸ್ವಲ್ಪನೇ ನೀವು ಕುಟ್ಕೊಂಡು ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಮ ಹತ್ರ ಏನಾರ ದೊಡ್ಡದು ಕುಟ್ಟಾಣಿ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದಾಗಿರುತ್ತೆ. ಒಬ್ಬೊಬ್ಬರ ಹತ್ರ ದೊಡ್ಡ ಕುಟ್ಟಾಣಿ ಇರುತ್ತೆ, ಅಂಥವ್ರು ಕೂಡ ಮಾಡ್ಕೋತಾರೆ. ನಿಮ್ಮ ಹತ್ರ ಇದ್ರೂ ಕೂಡ ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ತಲೆ ಕೆಡಿಸ್ಕೊಬಿಡಿ, ಈ ರೀತಿ ಚಿಕ್ಕದ ಕುಟ್ಟಾಣಿಲೇ ನೀವು ಮಾಡ್ಕೋಬೋದು. ನೋಡ್ತಾ ಇದ್ದೀರಾ, ಈ ಒಂದು ಚಿಕ್ಕ ಕುಟ್ಟಾಣಿಲೇ ಈ ರೀತಿ ಕುಟ್ಕೊಂಡು ಸ್ವಲ್ಪನೇ ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಈ ರೀತಿ ಈಗ ಎತ್ತಿಟ್ಕೋತಾ ಇದ್ದೀವಿ. ನಂತರ ಇದನ್ನು ಕಡಲೆಬೇಳೆನ ಹಾಕ್ಕೊಂಡು ಕುಟ್ಕೊಂಡ್ರೆ ನಮ್ಮ ಒಂದು ಚಟ್ನಿ ನೀಟಾಗಿ ರೆಡಿಯಾಗುತ್ತೆ. ಈಗ ಒಂದು ಸ್ವಲ್ಪ ಕಡಲೆಬೇಳೆನ ಸೇರಿಸಿ ಕುಟ್ಕೋತೀವಿ. ನೋಡ್ತಾ ಇರ್ಬೋದು, ಈಗ ಕಡಲೆಬೇಳೆನೂ ಕೂಡ ಸೇರಿಸ್ಕೊತಾ ಇದ್ದೀವಿ. ಒಂದು ಅರ್ಧ ಕಡಲೆಬೇಳೆನ ಹಾಕೋತಾ ಇದ್ದೀವಿ, ಇನ್ನರ್ಧನ ಮಿಕ್ಸಿಗೆ ಹಾಕೋದಕ್ಕೆ ಮಡಗಿದ್ದೀವಿ, ಅದರಲ್ಲೂ ತೋರಿಸೋದಕ್ಕೆ. ಇನ್ನರ್ಧನ ಮಿಕ್ಸಿಲಿ ಮಾಡೋದನ್ನು ತೋರಿಸ್ತೀವಿ. ಈಗ ನೋಡಿ, ಕುಟ್ಟಾಣಿಲೇ ಈಗ ಕಡಲೆಬೇಳೆನ ಕುಟ್ತಾ ಇದ್ದೀವಿ. ನೀಟಾಗಿ ಕುಟ್ಕೋಬೇಕು ಈ ರೀತಿ. ನಂತರ ಫ್ರೆಂಡ್ಸ್, ಈಗ ಇದನ್ನ ಒಂದು ಸ್ವಲ್ಪ ತೆಗೆದುಕೊಂಡು ಈ ಒಂದು ಏನಾಗಲೇ ಕುಟ್ಟಿಟ್ಕೊಂಡಿದ್ವಿ ಈ ಒಂದು ಮಾವಿನಕಾಯಿನ ಅದನ್ನು ಹಾಕೋತಾ ಇದ್ದೀವಿ. ಈಗ ಇದಿಷ್ಟನ್ನು ಕುಟ್ಟಾಣಿಲೇ ಚಟ್ನಿಯನ್ನು ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇದನ್ನು ಪೂರ್ತಿ ನುಣ್ಣಗಾಗೋ ಗಂಟ ನೀಟಾಗಿ ಕುಟ್ಕೋಬೇಕು. ಈ ರೀತಿ ನೀಟಾಗಿ ನುಣ್ಣಗಾಗೋ ಗಂಟ ಕುಟ್ಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು,
ನೀಟಾಗಿ ಎಷ್ಟು ಚೆನ್ನಾಗಿ ನೀಟಾಗಿ ಪೂರ್ತಿ ನುಣ್ಣಗಾಗಬೇಕು ಈ ಒಂದು ಕಡಲೆಬೇಳೆ ಮತ್ತು ಈ ಒಂದು ಮಾವಿನಕಾಯಿ. ಆಗ ನಮ್ಮ ಒಂದು ಚಟ್ನಿ ರೆಡಿ ಆಗುತ್ತೆ. ಈಗ ಇದನ್ನು ನೀಟಾಗಿ ಕುಟ್ಕೋತೀವಿ ನುಣ್ಣಗಾಗೋ ರೀತಿ. ನೋಡ್ತಾ ಇರ್ಬೋದು ನುಣ್ಣಗಾಗ್ತಾ ಇದೆ, ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ. ಈ ರೀತಿ ನುಣ್ಣಗಾಗಬೇಕು. ಇನ್ನು ಎಷ್ಟು ಚೆನ್ನಾಗಿ ನುಣ್ಣಗಾಗುತ್ತೆ ನೋಡಿ, ನಾವು ತೋರಿಸ್ತಾ ಇದ್ದೀವಿ. ಈ ಒಂದು ಕಡಲೆಬೇಳೆ ಎಲ್ಲವೂ ಕೂಡ ಒಂದು ಸ್ವಲ್ಪ ನುಣ್ಣಗಾಗಬೇಕು. ನುಣ್ಣಗಾದರೆ ನಮ್ಮ ಒಂದು ಚಟ್ನಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ನುಣ್ಣಗಾಗ್ತಾ ಇದೆ. ಈಗ ಇದನ್ನು ಪೂರ್ತಿ ಕುಟ್ಕೊಳ್ಳೋಣ, ನೀಟಾಗಿ ನುಣ್ಣಗೆ ಕುಟ್ಕೊಂಡು ತೋರಿಸ್ತೀವಿ ಫ್ರೆಂಡ್ಸ್. ಈಗ ನೀಟಾಗಿ ಈ ರೀತಿ ನೀಟಾಗಿ ಕುಟ್ಕೋಬೇಕು ಈ ರೀತಿ, ಇಲ್ಲಾಂದರೆ ಈ ರೀತಿ ನೀಟಾಗಿ ತಿರ್ಗಿಸ್ಕೊತಾ ನೋಡಿ ಒಳ್ಕಾಲ್ ರೀತಿನೇ ತಿರ್ಗಿಸ್ಕೊತಾ ಮಾಡ್ಕೊಂಡ್ರು ನಿಮಗೆ ಅದು ನೀಟಾಗಿ ಚಟ್ನಿ ಥರ ಆಗುತ್ತೆ. ಚಟ್ನಿ ಥರ ಆದ ನಂತರ ಇದನ್ನು ಎತ್ಕೊಳ್ಳೋಣ. ಈ ರೀತಿ ನೀವು ಒಳ್ಕಲ್ಲ ಆದರೆ ಈ ರೀತಿ ನೀವು ನೀಟಾಗಿ ಈ ರೀತಿ ನೀವು ಒಳ್ಕಲ್ಲಲ್ಲಿ ತಿರ್ಗಿಸ್ಕೊತಾ ನೋಡಿ ಇನ್ನೊಂದು 2 ಸತಿ ತಿರ್ಗಿಸ್ಕೊತೀವಿ. 2 ಸತಿ ತಿರುಗಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಈಗಾಗಲೇ ಆಗಿದೆ, ಇದೆಲ್ಲವೂ ಕೂಡ ಸಮದಿದೆ. ಇಷ್ಟು ಸಮುದ್ರೆ ಸಾಕು. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಈ ಒಂದು ಒಳಕಲ್ಲಲ್ಲಿ ಮಾಡಿದಂಥ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಘಮ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ. ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ನೋಡಿ, ಇಷ್ಟಾದರೆ ಸಾಕು. ಈಗ ಇದನ್ನು ಒಂದು ಬಟ್ಲಿಗೆ ಎತ್ಕೊಳ್ಳೋಣ. ಈಗ ನೋಡಿ ನಮ್ಮದು ಒಳಕಲ್ಲು ಚಿಕ್ಕದಿರೋದ್ರಿಂದ ಒಂದು ಸ್ವಲ್ಪ ಮಾತ್ರ ಆಗಿದೆ ನೋಡಿ. ಚಟ್ನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ಒಳಕಲ್ಲು ಸ್ವಲ್ಪ ಚಿಕ್ಕದಿದೆ ನಮ್ಮದು. ನಿಮ್ದು ಏನಾದ್ರು ದೊಡ್ಡದಿದ್ರೆ ಚೆನ್ನಾಗಿ ಬರುತ್ತೆ. ನಾವೀಗ ಇದು ಚಿಕ್ಕದಿರೋದ್ರಲ್ಲೇ ತೋರಿಸಿದ್ದೀವಿ. ಈ ರೀತಿ ಬರುತ್ತೆ. ಇಷ್ಟಾದರೆ ಸಾಕು ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ತಿಂತಾ ಇದ್ರಂತೂ ಸೂಪರಾಗಿದೆ. ಘಮ ಅಂತೂ ಅಷ್ಟೇ ಚೆನ್ನಾಗಿ ಬಂದಿದೆ. ಈಗ ಈ ಒಂದು ಮಿಕ್ಕಿರೋದನ್ನ ಯಾವ ರೀತಿ ಮಿಕ್ಸರ್ ಜಾರಲ್ಲಿ ಮಾಡೋದು ಅಂತ ತಿಳಿಸ್ತಾ ಹೋಗ್ತೀವಿ. ಮಿಕ್ಸರ್ ಜಾರ್ ತಗೊಂಡು ಈ ಒಂದು ಮಾವಿನಕಾಯಿ ಎಲ್ಲವನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ಮಾವಿನಕಾಯಿ ಸೇರಿಸೋದ ನಂತರ ಏನೊಂದು ಕಡಲೆಬೇಳೆ ತೊಗೊಂಡಿದ್ವಿ ಅದೆಲ್ಲವನ್ನು ಕೂಡ ಸೇರಿಸ್ಕೊತೀವಿ. ನೋಡ್ತಾ ಇರ್ಬೋದು ಕಡಲೆಬೇಳೆ ಎಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದೀವಿ. ಇದನ್ನು ಮೊದಲಿಗೆ ನೀಟಾಗಿ ರುಬ್ಕೊಳ್ಳೋಣ ಒಂದ್ಸತಿ. ಇದಕ್ಕೇನು ನೀರೇನು ಹಾಕೋದೇನು ಬೇಡ, ಹಂಗೆ ರುಬ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ರೀತಿ ಈ ಒಂದು ಅದಕ್ಕೆ ನೀಟಾಗಿ ಮಿಕ್ಸಿಲೇ ರುಬ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು. ಈಗ ನೀಟಾಗಿ ಈ ಒಂದು ಇನ್ನೊಂದು ಇದಕ್ಕೆ ಹಾಕೋಣ. ಇದನ್ನು ಮಿಕ್ಸಿಲಿ ರೆಡಿ ಮಾಡಿರೋದು ಚಟ್ನಿನ ಈ ರೀತಿ ಮಿಕ್ಸಿಲೇ ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು. ಈಗ ಇದಕ್ಕೆ ಏನೊಂದು ಈರುಳ್ಳಿ ತಗೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಈರುಳ್ಳಿನ ಸೇರಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು. ಈಗ ಈರುಳ್ಳಿನ ಇದಕ್ಕೊಂದು ಸ್ವಲ್ಪ, ನಂತರ ಈ ಒಂದು ಕುಟ್ಟಾಣಿಲು ಕೂಡ ಕುಟ್ಟಿರೋದಕ್ಕೂ ಕೂಡ ಸೇರಿಸ್ತಿದ್ದೀವಿ ಒಂದು ಸ್ವಲ್ಪ. ನಂತರ ಅರಿಶಿನ ಕೂಡ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ. ಎರಡಕ್ಕೂ ಚೂರು ಅರಿಶಿನ ಹಾಕೋತಾ ಇದ್ದೀವಿ. ನಾವಿಲ್ಲಿ ಸುಮ್ಮನೆ 2 ಮಾಡಿದ್ದೀವಿ. ಏನಕ್ಕಪ್ಪ ಅಂದರೆ ಇದನ್ನು ಕುಟ್ಟಾಣಿಲಿ ಕುಟ್ಟಿರೋದನ್ನ ಸಪ್ರೇಟ್ ತೋರಿಸ್ತಾ ಇದ್ದೀವಿ. ಒಳಕಲ್ಲಲ್ಲಿ ಕುಟ್ಟಿರೋದ್ರಿಂದ ಸಪ್ರೇಟು, ಜೊತೆಗೆ ಇದನ್ನು ಮಿಕ್ಸಿಲಿ ಮಾಡಿರೋದನ್ನ ಸಪ್ರೇಟ್ ತೋರಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು. ನಂತರ ಇದು ಎರಡಕ್ಕೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿರೋದನ್ನ ಎರಡಕ್ಕೂ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು. ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪನ್ನ ಎರಡಕ್ಕೂ ಚೂರು ಹಾಕ್ಕೊಳ್ತಾ ಇದ್ದೀವಿ. ನೋಡ್ಬೋದು ನೋಡಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ. ನಂತರ ಇದಕ್ಕೆ ಈಗ ಒಂದು ಒಗ್ಗರಣೆನ ಹಾಕ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈಗ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಒಗ್ಗರಣೆನ ಹಾಕೊಳ್ಳೋಣ. ನೋಡ್ತಾ ಇರ್ಬೋದು. ಈಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀವಿ. ಎಣ್ಣೆನ ಹಾಕಿದ ನಂತರ ಈಗ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ. ನೋಡ್ತಾ ಇರ್ಬೋದು. ಸಾಸಿವೆ ಮತ್ತು ಜೊತೆಗೆ ಹಿಂಗನ್ನು 2 ಕೂಡ ಹಾಕೋತಾ ಇದ್ದೀವಿ. ನೋಡ್ತಾ ಇದ್ದೀರಾ. ಸಾಸಿವೆ ಹಿಂಗ 2 ಕೂಡ ಹಾಕೊಂಡ ನಂತರ ಏನೊಂದು ಒಣಮೆಣಸಿಕಾಯಿನ ತಗೊಂಡಿದ್ವಿ ಆ ಒಣಮೆಣಸಿಕಾಯಿನೂ ಕೂಡ ಈಗ ಸೇರಿಸ್ಕೊತಾ ಇದ್ದೀವಿ. ಒಣಮೆಣಸಿಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಈಗ ಇದನ್ನು ಒಗ್ಗರಣೆನ ಹಾಕೋಣ. ಈಗ ನೋಡ್ತಾ ಇರ್ಬೋದು. ಈಗ ಒಗ್ಗರಣೆ ಇಷ್ಟ ಆದರೆ ಸಾಕು. ಈಗ ಇದೊಂದು ಸ್ವಲ್ಪ ಈ ರೀತಿ ಸ್ವಲ್ಪ ಫ್ರೈ ಆದಕ್ಕೆ ಬಿಟ್ಬಿಟ್ಟು ಇದನ್ನು ಕೂಡ ಈ ಒಂದು ಮಾವಿನಕಾಯಿ ಚಟ್ನಿಗೆ ಹಾಕೋಣ ಇರ್ಬೋದು ಫ್ರೆಂಡ್ಸ್. ಈಗ ಒಗ್ಗರಣೆನ ಇದಕ್ಕೂ ಹಾಕೋತಾ ಇದ್ದೀವಿ. ಒಗ್ಗರಣೆನ ಇದಕ್ಕೂ ಸೇರಿಸ್ಕೊಳ್ಳೋಣ. ಜೊತೆಗೆ ಇದಕ್ಕೊಂದು ಸ್ವಲ್ಪ ಈ ಒಂದು ಏನೊಂದು ನಾವು ಕುಟ್ಟಾಣಿಲಿ ಕುಟ್ಟಿದ್ವಿ ಅದಕ್ಕೂ ಕೂಡ ಸೇರಿಸ್ಕೊತಾ ಇದ್ದೀವಿ. ನೋಡಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು
ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಉಪ್ಪನ್ನು ಆ್ಯಡ್ ಮಾಡಿದ್ರೆ ನಮ್ಮ ಈ ಒಂದು ಮಾವಿನಕಾಯಿ ಚಟ್ನಿ ಅದು ಕುಟ್ಟಿ ಮಾಡಿರೋದು, ಹಾಗೆ ಮಿಕ್ಸಿಲೂ ಕೂಡ ಮಾಡಿದ್ದೀವಿ. ನೀವು ಯಾವುದ್ರಲ್ಲಾದರೂ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವನ್ನು ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈಗ ಮಿಕ್ಸ್ ಮಾಡಿದ್ರೆ ಮುಗೀತು. ಈಗ ಈ ಒಂದು ಚಟ್ನಿ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಬಾಯಲ್ಲಿ ನಿಮಗೆ ನೀರಂತೂ ಬರೋದಂತೂ ಖಂಡಿತ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ನೀವು ಕುಟ್ಟಾಣಿಲಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ, ಮಿಕ್ಸಿಲಿ ಮಾಡಿಕೊಂಡ್ರು ಚೆನ್ನಾಗಿ ಬರುತ್ತೆ. ನೀವು ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ. ಬನ್ನಿ ಈಗ ಇದನ್ನು ಸರ್ವನ್ನು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮಾಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ಇದನ್ನು ನೀಟಾಗಿ ಸರ್ವನ್ನು ಮಾಡ್ಕೋತಾ ಇದ್ದೀವಿ. ಇಲ್ಲಿ ನಾವು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀವಿ. ನಿಮಗೆ ಅನ್ನದ ಜೊತೆನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಚಪಾತಿ ಜೊತೆ ತಿಂತೀನಿ ಅಂದರೆ ಚಪಾತಿ ಜೊತೆಗೂ ಕೂಡ ತಿನ್ಬೋದು. ನೋಡಿ ಈಗ ಹೇಗಿದೆ ಅಂತ ತಿಂದು ನೋಡಿ ಹೇಳ್ತಾರೆ. ಈಗ ನಾನು ಇದನ್ನು ನಮ್ಮ ಅಪ್ಪಂಗೆ ಕೊಡ್ತಾ ಇದ್ದೀವಿ. ಈಗ ನಮ್ಮ ಅಪ್ಪ ತಿಂತಾ ಇದ್ದಾರೆ. ಈಗ ಹೇಗಿದೆ ಅಂತ ತಿಂದು ಹೇಳ್ತಾರೆ ನೋಡಿ. ಈ ಒಂದು ಮಾವಿನಕಾಯಿ ಚಟ್ನಿ ಹೇಗೆ ಬಂದಿದೆ ಅಂತ ತಿಂದು ನೋಡಿ ಹೇಳ್ತಾರೆ. ಸೂಪರಾಗಿ ಬಂದಿದೆಯಂತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.